ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅವಿರಲ ಶಬ್ದ ಘನೋಗ ಪ್ರಕ್ಷಾಲಿತ ಸಕಲಭೂತಮಲ ಕಲಂಕಾ ನಿರುಪಾಶ್ರಿತ ತೀರ್ಥ ಸರಸ್ವತಿ ಹರತನೋ ದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಧವಳಾ ಗ್ರಂಥದ ಮಂಗಲಾಚರಣೆ. ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಅಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ. ಧವಳಾ ಗ್ರಂಥ ಟೀಕೆಯ ಮಂಗಲಾಚರಣೆ. ಸಿದ್ಧಮನಂತಮನಿಂದಿಯಂ ಅನುವವಂ ಅಪುತ್ತ ಸೊಕ್ಕಂ ಅನವಜ್ಯಂ ಕೇವಲ ಪಹೋಹ ನಿಜ್ಜಯ ದುನ್ನಯ ತಿಮಿರಂ ಜಿನಂ ನಮಃ. ಜೈನ ಧರ್ಮದ ಮೊಟ್ಟ ಮೊದಲ ಸಿದ್ಧಾಂತ ಗ್ರಂಥ ಕಷಾಯ ಪಾಹೋಡ ಮತ್ತು ಷಟ್ಖಂಡಾಗಮ ಗ್ರಂಥಗಳ ಒಂದು ಪರಂಪರೆಯಲ್ಲಿ, ಅದರಲ್ಲಿ ಷಟ್ಖಂಡಾಗಮ ಗ್ರಂಥದ ಮೊದಲ ಖಂಡದ ಜೀವಸ್ಥಾನ ಸತ್ಪ್ರರೂಪಣೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಪರಮ ಪೂಜ್ಯ ಶ್ರೀಗಳವರಾದ ಶ್ರವಣಬೆಳಗೊಳದ ಯುಗಪುರುಷ ಸ್ವಸ್ತಿ ಶ್ರೀ ಭಟ್ಟಾರಕ ಮಹಾಸ್ವಾಮೀಜಿಯವರ ಪ್ರಧಾನ ಸಂಪಾದಕತ್ವದಲ್ಲಿ ಹಾಗೂ ಅವರ ಮಾರ್ಗದರ್ಶನದಲ್ಲಿ 20 ವಿದ್ವಾಂಸರು 30 ವಿದ್ವಾಂಸರು ಅನುವಾದ ಮಾಡಿರುವುದು ಕನ್ನಡ ಅವತರಣಿಕೆ. ನಮ್ಮ ಕರ್ನಾಟಕದ ಮಹಾ ವಿದ್ವಾಂಸರಾದ ಸುಬ್ಬಯ್ಯ ಶಾಸ್ತ್ರಿಯವರು, ಅಂದರೆ ಸುವೃತ ಶಾಸ್ತ್ರಿಗಳವರು, ಕಾರ್ಕಳದವರು, ಅವರು ಈ ಮೊದಲ 2 ಸಂಪುಟಗಳಿಗೆ ಕನ್ನಡ ಟೀಕು ಕರ್ನಾಟಕ ವೃತ್ತಿಯನ್ನು ಬರೆದಿದ್ದಾರೆ. ಅದನ್ನು ನಾವು ಇಲ್ಲಿ ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ಈಗ ನಾವು ಮೊನ್ನೆ ಹೋದ ಒಂದು ಭಾನುವಾರ ನಾವು ಏನೊಂದು ಷಟ್ಖಂಡಾಗಮ ಗ್ರಂಥದ ಧವಳಾ ಟೀಕೆ ಏನೊಂದು ಮಂಗಲಾಚರಣೆ ಇದೆ, ಆ ಮಂಗಲಾಚರಣೆಯಲ್ಲಿ ಏನು ಒಂದು ಸಿದ್ಧ ಭಗವಂತರ ವಿಶೇಷಣೆಗಳನ್ನು ಹೇಳಿದ್ದಾರೆ. ಆ ವಿಶೇಷಣೆಗಳ ಚರ್ಚೆಯನ್ನು ಇಲ್ಲಿ ಮಾಡಿ ನಾವು ಮುಂದೆ ಮೂಲ ಗ್ರಂಥಕ್ಕೆ ನಮೋಕಾರ ಮಂತ್ರ ಮಹಾಮಂತ್ರ ಏನೊಂದು ಮಂಗಲಾಚರಣೆ ಇದೆ ಆ ಮೂಲ ಗ್ರಂಥ, ಅದಕ್ಕೆ ನಾವು ಅಲ್ಲಿ ಹೋಗ್ತೀವಿ. ಈಗ ಇಲ್ಲಿ ಕೆಲವಷ್ಟು ಇನ್ನೊಂದು 2-3 ವಿಶೇಷಣೆಗಳು ಉಳ್ಕೊಂಡಿವೆ. ಒಂದೆರಡು ವಿಶೇಷಣೆಗಳು ಮುಗಿಸ್ಕೊಂಡು ನಾವು ಮುಂದೆ ಮೂಲ ಗ್ರಂಥಕ್ಕೆ ಹೋಗೋಣ. ನಿನ್ನೆ ಹೋದ ಭಾನುವಾರವರೆಗೆ ನಾವೆಲ್ಲ ಅನಿಂದ್ಯ, ಅನುವವಂ, ಅಪುತ್ತ ಸೊಕ್ಕಂ ಇತ್ಯಾದಿ ಒಂದು ವಿಶೇಷಣೆಗಳನ್ನು ನೋಡಿದ್ದೇವೆ. ಇವತ್ತು ವಿಶೇಷಣ ಅನವಜ್ಯಂ ಮತ್ತು ಕೇವಲ ಪಹೋಹ ನಿಜ್ಜಯ ದುನ್ನಯ ತಿಮಿರಂ, ಈ ಒಂದು 2 ವಿಶೇಷಣೆಗಳನ್ನು ನೋಡಿ ನಾವು ಮೂಲ ಗ್ರಂಥಕ್ಕೆ ಹೋಗೋಣ. ಈಗ ನೋಡಿ, ಅನವಜ್ಯಂ ಅಂತ ಇಲ್ಲೊಂದು ಬಹಳ ಸುಂದರವಾದ ವಿಶೇಷಣ ಬಂದಿದೆ. ಸಿದ್ಧ ಭಗವಂತರ ಬಗ್ಗೆ ಹೇಳ್ತಾ ಇದ್ದಾರೆ. ಅನವಜ್ಯಂ
ಅನವದ್ಯಂ ಅಂದ್ರೇನು? ಅನವದ್ಯ. ಅನವದ್ಯ ಅದನ್ನು ಶಬ್ದವನ್ನು ನಾವು ಎರಡು ರೀತಿ ಬಿಡಿಸ್ಬೋದು. ಪ್ರಾಕೃತದಲ್ಲಿ ಏನಿದೆ ಅನವದ್ಯಂ, ಸಂಸ್ಕೃತದಲ್ಲಿ ಏನಾಗುತ್ತೆ ಅನವದ್ಯಂ. ಅದನ್ನು ನಾವು ಅನ್ ಪ್ಲಸ್ ವಜ್ಯ ಅಂತಲೂ ಬಿಡಿಸ್ಬೋದು, ಅಥವಾ ಅನ್ ಪ್ಲಸ್ ಅವಜ್ಯ ಅಂತಲೂ ಬಿಡಿಸ್ಬೋದು. ಅನ್ ಅಂದ್ರೇನು ಇಲ್ಲ, ವಜ್ಯ ಅಂದರೆ ಪಾಪ ದೋಷ. ಅನವಜ್ಯಂ ಇದರ ಪ್ರಕಾರ ನಾವು ನೋಡಿದರೆ ಅನ್ ಅಂದರೆ ಇಲ್ಲ, ಅವಜ್ಯ ಅಂದರೆ ಪಾಪ. ಒಟ್ಟಾರೆ ಯಾವುದೇ ರೀತಿಯ ಪಾಪ ದೋಷಗಳು ಇಲ್ಲದವರೇ ಅನವಜ್ಯ. ಅದನ್ನು ಪ್ರಾಕೃತದಲ್ಲಿ ಅನವದ್ಯಂ ಅಂತ ಹೇಳಿದ್ರು. ಇಲ್ಲಿ ಸಂಸ್ಕೃತದಲ್ಲಿ ಅನವದ್ಯ ಅಂತ ಹೇಳ್ತಾರೆ. ವದ್ಯ ಒಂದು ಶಬ್ದ ಏನಿದೆಯೋ ಆ ವದ್ಯ ಶಬ್ದಕ್ಕೆ ಇಲ್ಲಿ ಪಾಪ, ವದ್ಯ ಅಂದ್ರೇನು ಪಾಪ. ಸಾವದ್ಯ ಅಂತ ನೀವು ಹೆಸರು ಕೇಳಿದ್ರಿ. ಸಾವದ್ಯ ಅಂದರೆ ಸ ಅಂದರೆ ಸಹಿತ, ವದ್ಯ ಅಂದರೆ ಪಾಪ. ಪಾಪ ಸಹಿತ, ಪಾಪಾಶ್ರವ, ಪಾಪ ಕಾರ್ಯ, ದೋಷ, ಅದನ್ನು ಇಲ್ಲಿ ಏನಂತಾರೆ ವಜ್ಯ ಅಥವಾ ಅವಜ್ಯ ಅಂತಲೂ ಹೇಳ್ತಾರೆ. ಇಲ್ಲಿ ವಜ್ಯ ಅಣವಜ್ಯ ಪ್ರಾಕೃತದಲ್ಲಿ ಹೇಳ್ತಾರೆ. ಸಂಸ್ಕೃತದಲ್ಲಿ ಅನ್ವಜ್ಯ ಅನವಜ್ಯ ಅನವದ್ಯ ಪ್ರಾಕೃತದಲ್ಲಿ ಹೇಳ್ತಾರೆ ಸಂಸ್ಕೃತದಲ್ಲಿ, ಮತ್ತು ಪ್ರಾಕೃತದಲ್ಲಿ ಅಣವಜ್ಯ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಶೇಷವಾಗಿ ನಾವು ಹೇಳೋದಾದರೆ ಅವಧ್ಯ ಮತ್ತು ವದ್ಯ ಅಂದರೆ ಎರಡು ಅರ್ಥ ಒಂದೇ, ಪಾಪ. ಆದರೆ ನಾವು ವಿಶೇಷ ಅರ್ಥ ಇನ್ನೊಂದು ನಾವು ಮಾಡ್ಬೋದು. ಇಲ್ಲಿ ಏನಿದೆ, ಇಲ್ಲಿ ಮುಂದೆ ಬರ್ತದೆ, ಅಲ್ಲೇ ಹೇಳೋಣ ಬಿಡಿ. ನಾವು ಮುಂದಿನ ಇನ್ನೊಂದು ವಿಶೇಷಣ ಇದೆ, ಅಲ್ಲಿ ಬರ್ತದೆ ಒಂದು, ಅದನ್ನು ಹೇಳೋಣ, ಅದು ಬೇರೆ ಇದೆ. ಇಲ್ಲಿ ಅನವಜ್ಯ, ಅನ್ ಪ್ಲಸ್ ವದ್ಯಂ ಅನವದ್ಯಂ. ಪ್ರಾಕೃತದಲ್ಲಿ ಅನವಜ್ಯಂ ಅಂದರೆ ಅನ ಅಂದರೆ ಇಲ್ಲ, ವಜ್ಯಂ ಅಂದರೆ ಪಾಪ. ಅನ ಅಂದರೆ ಇಲ್ಲ, ವದ್ಯ ಅಂದರೆ ಪಾಪ. ಪಾಪದಿಂದಾಗುವ ಕಾರ್ಯವು ಅವಧ್ಯವ ಕಾರ್ಯವು. ಏನು ಹೇಳ್ತಾರೆ? ಪಾಪದಿಂದ ಆಗುವ ಕಾರ್ಯವು ಅವಧ್ಯ ಪಾಪವು. ಇಲ್ಲಿ ಇನ್ನೊಂದು ಸಂಸ್ಕೃತ ನಾವು ಪ್ರಾಕೃತ ವ್ಯಾಕರಣ ಪ್ರಕಾರ ನೋಡಿದರೆ ಅವಜ್ಯ, ಅನ ಪ್ಲಸ್ ಅವಜ್ಯ. ಅವಜ್ಯ ಅಂದರೆ ಪಾಪ, ಕರೆಕ್ಟೇ. ಆದರೆ ಇಲ್ಲಿ ಅವಧ್ಯ ಅಂದರೆ ಏನು? ಪಾಪನೂ ಇದೆ, ಇನ್ನೊಂದು ಕಡೆಗೆ ನಾವು ಈಗ ಒಂದು ಕಡೆ ವಜ್ಯ ಅಂದರೆ ಪಾಪ ಅಂತ ಅರ್ಥ ಆದಾಗ, ಇನ್ನೊಂದು ಕಡೆ ಅವಜ್ಯ ಅಂದರೆ ಪುಣ್ಯ ಅರ್ಥ ಆಗ್ಬೇಕಲ್ವಾ? ವಜ್ಯ ಪಾಪ, ಅವಧ್ಯ ಪುಣ್ಯ ಅಲ್ವಾ? ಇಲ್ಲಿ ಅನವಜ್ಯ ಅಂತಿದೆ ನೋಡಿ, ಎರಡು ಅರ್ಥ ನಾವು ಮಾಡ್ಬೋದು. ಈಗ ಒಂದು ವಿಚಾರ ಬಂತು. ಅನವಜ್ಯ ಅಂದರೆ ಅಂದರೆ ಇಲ್ಲ, ವಜ್ಯ ಅಂದರೆ ಇಲ್ಲ, ವಜ್ಯ ಅಂದರೆ ಪಾಪ. ಇನ್ನೊಂದು ಅನ ಪ್ಲಸ್ ಅವಜ್ಯ ಅಂದರೆ ಅಂದರೆ ಇಲ್ಲ, ಅವಜ್ಯ ಅಂದರೆ ಪುಣ್ಯ. ನೋಡ್ರಿ, ಇನ್ನೊಂದು ಅರ್ಥ ನಾವು ಮಾಡೋ. ಅವಜ್ಯ ಅಂದರೆ ಒಂದು ಕಡೆ ಡಿಕ್ಷನರಿಯಲ್ಲಿ ಪಾಪನೂ ಇದೆ, ದೋಷವೂ ಅಂತಿದೆ. ಇನ್ನೊಂದು ಕಡೆ ಅ ಪ್ಲಸ್ ವಜ್ಯ ಅವಜ್ಯನ, ಇಷ್ಟೇ ಒಂದು ಅವಜ್ಯ ಒಂದು ಶಬ್ದವನ್ನು ತಗೊಂಡ್ರೆ ನಾವು ಅ ಪ್ಲಸ್ ವಜ್ಯ ಅಂದರೆ ಪಾಪ, ಅಂದರೆ ಇಲ್ಲ, ಅವಜ್ಯ ಅಂದರೆ ಪಾಪ ಇಲ್ಲದ್ದು ಅಂದರೆ ಪುಣ್ಯ. ನೋಡ್ರಿ, ಇಲ್ಲಿ ಏನು ಹೇಳ್ತಾರೆ? ಅರಹಂತರು ಪಾಪ ಇಲ್ಲದವರು ಅಂದರೆ ಅನವಜ್ಯರು. ಇಲ್ಲಿ ಇನ್ನೊಂದು ಅರ್ಥ ನಾವು ಅನವದ್ಯಂ ಅಂತಂದರೆ ಅರಹಂತರು ಪಾಪ ಇಲ್ಲದವರು ಅಷ್ಟೇ ಅಲ್ಲ, ಪುಣ್ಯ ಇಲ್ಲದವರೂ ಕೂಡ, ಅಂದರೆ ಪುಣ್ಯ ಕರ್ಮಗಳೂ ಕೂಡ ಅವರಿಗೆ ಇಲ್ಲ. ನೋಡ್ರಿ, ಈ ರೀತಿ ನಾವು ಅಧ್ಯಾತ್ಮ ಅರ್ಥವನ್ನು ವಿಶೇಷ ಮಾಡಿದರೆ ಇಲ್ಲೇನು ತಪ್ಪಾಗಲಾರ್ದು. ಅವಜ್ಯ ಅಂದರೆ ಅಂದರೆ ಇಲ್ಲ, ವಜ್ಯ ಅಂದರೆ ಪಾಪ. ಈ ರೀತಿ ಪಾಪ ಇಲ್ಲದವರಂತೂ ಹೌದು, ಪುಣ್ಯ ಕರ್ಮಗಳು ಕೂಡ ಇಲ್ಲದವರು. ಮುನಿಗಳ ಒಂದು ಆಚರಣೆ ಹೇಳ್ತಾರೆ, ಪಾಪದಿಂದ ತುಂಬ ದೂರರು ಅಂತ. ಪಾಪ ಇಲ್ಲದವರು ಯಾರು? ಮುನಿಗಳು. ಇನ್ನು ಮುನಿಗಳನ್ನೇ ಪಾಪ ಇಲ್ಲದವರು ಅಂದರೆ ಅರ್ಹಂತರಿಗೂ ಸಿದ್ಧರಿಗೂ ನಾವು ಪಾಪ ಇಲ್ಲದವರು ಅಂತ ಅರ್ಥ ಮಾಡಿದರೆ ಅವರ ಈ ವಿಶೇಷತೆ ಏನು ಬರಲ್ಲ ಇಲ್ಲಿ. ಆದರೆ ನೋಡ್ರಿ, ಮುನಿಗಳು ಪಾಪ ಇಲ್ಲದವರು, ಆದರೆ ಪುಣ್ಯ ಇಲ್ಲದವರು ಅಂತ ಹೇಳೋಕ್ಕಾಗಲ್ಲ ನಾವು. ಆದರೆ ಅರ್ಹಂತ ಸಿದ್ಧ ಪರಮೇಷ್ಠಿಗಳು ಪಾಪ ಇಲ್ಲದವರಂತೂ ಹೌದು,
ಪುಣ್ಯ ಕೂಡ ಇಲ್ಲದವರು ಏನ್ರಿ ಕೂಡ ಇಲ್ಲದವರು ಅಂತ ಏನ್ರಿ ಪುಣ್ಯ ಕೂಡ ಇಲ್ಲದವರು ಏನ್ರಿ ಪುಣ್ಯ ಕೂಡ ಇಲ್ಲದವರು. ಯಾಕಂದರೆ ಜನರಿಗೆ ಲೋಕದಲ್ಲಿ ಸಾಮಾನ್ಯವಾಗಿ ಪುಣ್ಯ ಪುಣ್ಯ ಪಾಪ ಪುಣ್ಯ ಅಂತ ಗೊತ್ತು. ಆದರೆ ಪಾಪ ರಹಿತ ಎಲ್ಲರೂ ಅಂತ ಅನ್ಬೋದು ಸಾಧು ಸಂತರನ್ನು. ಆದರೆ ಪುಣ್ಯರಹಿತರು ಅಂತ ಹೇಳೋದು ಇದು ವಾಡಿಕೆ ಕಡಿಮೆ. ಯಾಕಂದರೆ ಪುಣ್ಯವನ್ನು ಒಳ್ಳೆಯದು ಬೇಕು ಅಂತ ಹೇಳ್ತಾರೆ, ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಜೈನ ದರ್ಶನದ ಪ್ರಕಾರ ಪಾಪವೂ ಕೂಡ ಪುಣ್ಯವಂತೂ ಇಲ್ಲವೇ ಇಲ್ಲ, ಪಾಪವೂ ಕೂಡ ಇಲ್ಲದೆ ಹೋದಾಗ ಮಾತ್ರ ಮುಕ್ತಿ ಸಿಗ್ತದೆ. ಯಾಕಂದರೆ ಪುಣ್ಯವು ಒಂದು ಕರ್ಮ. ಸೊ ಇಲ್ಲಿ ಪಾಪಕರ್ಮದಿಂದಲೂ ಕೂಡ ರಹಿತರು, ಪುಣ್ಯಕರ್ಮದಿಂದಲೂ ರಹಿತರು ಎಂಬ ಒಂದು ವಿಶೇಷ ಅರ್ಥವನ್ನು ನಾವು ಇಲ್ಲಿ ಮಾಡ್ಬೋದು. ಅನವಜ್ಯಂ ಅಂದರೆ ಏನ್ರಿ ಸಾರವಾಗಿ ಹೇಳ್ಬಿಡ್ತೀನಿ, ಒಂದು ಪಾಪ ಇಲ್ಲದವರು. ಅನವಜ್ಯಂ ಅಂದರೆ ಇನ್ನೊಂದು ಪುಣ್ಯ ಕೂಡ ಪುಣ್ಯಕರ್ಮಗಳು ಕೂಡ ಇಲ್ಲದವರು, ಪುಣ್ಯ ಪಾಪಗಳಿಂದ ರಹಿತ ನೋಡ್ರಿ. ಆದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಇಲ್ಲಿ, ಪಾಪದಿಂದಾಗುವ ಕಾರ್ಯವು ಅವಧ್ಯ ಕಾರ್ಯವು, ಪಾಪವೆಂಬ ದೋಷ ದೂಷಿತವಾದುದೇ ಅವಧ್ಯ. ಪಾಪವೆಂಬ ದೋಷದಿಂದ ದೂಷಿತವಾಗಿದ್ದೆ ಅದೇ ಅವಧ್ಯ. ಇಲ್ಲಿ ಪಾಪ ಅಂತ ಹೇಳಿದ್ರೆ ಪುಣ್ಯ ಯಾಕೆ ಬರಲಿಲ್ಲ ಕನ್ನಡದಲ್ಲಿ? ಇಲ್ಲಿ ನಾವು ಪಾಪ ಅಂದರೆ ಏನು, ಸ್ವರೂಪಾತ್ ಪತನಂ ಇತಿ ಪಾಪ ಏನ್ರಿ, ಸ್ವರೂಪಾತ್ ಪತನಂ ಇತಿ ಪಾಪ, ಸ್ವರೂಪದಿಂದ ಪತನವಾಗುವುದೇ ಪಾಪ. ಇನ್ನು ಪುಣ್ಯ ಎಲ್ಲಿ ಬಂತು ರೀ? ಪುಣ್ಯ ಅಂದರೆ ಪುನಾತಿ ಇತಿ ಪುಣ್ಯ, ಯಾವುದು ನಮ್ಮನ್ನು ಪುನೀತವನ್ನಾಗಿ ಮಾಡ್ತದೆ, ಪವಿತ್ರವನ್ನಾಗಿ ಮಾಡ್ತದೆ, ಅದು ಪುಣ್ಯ. ಪುಣ್ಯಕರ್ಮ ಪುಣ್ಯ ಅಲ್ಲ. ಪುಣ್ಯಕರ್ಮ ಏನು ಮಾಡ್ತದೆ, ಪಾಪಕರ್ಮವನ್ನು ನಾಶ ಮಾಡ್ತದೆ. ಆದರೆ ಪಾಪಕರ್ಮವನ್ನು ನಾಶ ಮಾಡೋರು ಯಾರಾದರೂ ಬೇಕಲ್ಲ ಜಗತ್ತಿನಲ್ಲಿ, ಯಾಕಂದರೆ ಅದು ಕರ್ಮ ಅಲ್ವಾ. ಎಲ್ಲಿವರೆಗೆ ಕರ್ಮದ ಅಂಶ ಕೂಡ ಇದೆಯೋ ಅಲ್ಲಿವರೆಗೆ ಮುಕ್ತಿ ಇಲ್ಲ, ಪರಮಾತ್ಮ ಅವಸ್ಥೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಇಲ್ಲಿ ಪಾಪ ಅಂದರೆ ಇವರು ಜನರಲ್ ಆಗಿ ಇನ್ಕ್ಲೂಡ್ ಪುಣ್ಯಕರ್ಮವು ಕೂಡ. ಯಾಕಂದರೆ ಪುಣ್ಯಕರ್ಮ ನಮ್ಮನ್ನು ಸ್ವರ್ಗಕ್ಕೆ ಒಯ್ತದೆ, ಪಾಪಕರ್ಮ ನರಕಕ್ಕೆ ಒಯ್ತದೆ. ಆದರೆ ಪಾಪಕರ್ಮ ನರಕಕ್ಕೆ ಹೋಯ್ತದೆ ಬೇಡ ಯಾರಿಗೂ, ಆದರೆ ಪುಣ್ಯಕರ್ಮ ಸ್ವರ್ಗಕ್ಕೆ ಹೋಗ್ತದೆ ಎಲ್ಲರಿಗೂ ಬೇಕು. ಆದರೆ ಪುಣ್ಯವು ಕೂಡ ಸಂಸಾರಕ್ಕೆ ಒಯ್ತದೆ, ಮುಕ್ತಿಗೆ ಒಯ್ಯಲ್ಲ ಏನ್ರಿ. ಮುಕ್ತಿಗೆ ಪುಣ್ಯಕರ್ಮ ಮುಕ್ತಿಗೆ ಒಯ್ಯಲ್ಲ, ಒಯ್ಯುವ ಶಕ್ತಿ ಅದರಲ್ಲಿಲ್ಲ. ಅದು ನಮಗೆ ಸ್ವರ್ಗಕ್ಕೆ ಒಯ್ಬೋದು ಹೊರತು ಸ್ವರ್ಗಕ್ಕೆ ಹೋದರೆ ಏನಾಯ್ತು ರೀ, ಅದು ಸಂಸಾರ ಬಂಧನ ತಾನೇ. ಅದು ಸ್ವರ್ಗವೂ ಕೂಡ ಸಂಸಾರದ ಒಂದು ಭಾಗ ತಾನೇ, ಉತ್ಕೃಷ್ಟ ಮೇಲಿನ ಭಾಗ. ಇಲ್ಲಿ ಏನು ಹೇಳ್ತಾರೆ, ಪಾಪಕರ್ಮದಿಂದ ಅಂದರೆ ಪುಣ್ಯವೂ ಕೂಡ ಸೇರಿದ್ದು, ಅಂದರೆ ಪುಣ್ಯವೂ ಪಾಪಕರ್ಮವೇ ಅಂತ ಏನ್ರಿ. ಪುಣ್ಯವೂ ಪಾಪಕರ್ಮ ಯಾವ ರೀತಿ, ಯಾವ ಅಪೇಕ್ಷೆಯಿಂದ? ಪುಣ್ಯದಿಂದಲೂ ಕೂಡ ಕರ್ಮ ಬಂದಾಗತ್ತೆ, ಅಂದರೆ ಸಂಸಾರ ಬಂದಾಗತ್ತೆ. ಪಾಪದಿಂದಂತೂ ಸಂಸಾರ ಬಂದಾಗೇ ಆಗತ್ತೆ, ಆದರೆ ಪುಣ್ಯದಿಂದಲೂ ಸಂಸಾರ ಬಂದಾಗತ್ತೆ. ಆಹಾ ನೋಡ್ರಿ, ಅಂಥ ಸಂಸಾರ ಬಂದ ಆ ಬಂಧ ಏನು ಮಾಡೋದ್ರಿ? ಆ ಸಂಸಾರ ಬಂಧನದಿಂದ ಆತ್ಮಸ್ವರೂಪದಿಂದ ಭ್ರಷ್ಟ ಆಗ್ತೀವಿ. ಆ ಸಂಸಾರ ಬಂಧ ಬೇಡ ಅಂದರೆ ಆತ್ಮ ಸನ್ಮುಖ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಂಸಾರ ಬಂಧನ ಅದು ಚಿನ್ನದ ಬೇಡಿ ಇರಲಿ ಅಥವಾ ಕಬ್ಬಿಣದ ಬೇಡಿ ಇರಲಿ, ಯಾರಿಗೆ ಬೇಕು ಬೇಡಿ? ಯಾರಿಗೆ ಚಿನ್ನದ ಜೈಲ್ ಬೇಕಾ, ಸೆಂಟ್ರಲ್ ಜೈಲ್? ಚಿನ್ನದ ಜೈಲ್ ಬೇಕಾ ಅಥವಾ ಪಾಪದ ಜೈಲ್ ಬೇಕಾ? ಅಂದರೆ ಕಬ್ಬಿನ ಜೈಲು ಬೇಕಾ? ಯಪ್ಪ ನಮ್ಮ ಕಬ್ಬಿನ ಜೈಲವೂ ಬೇಡ, ಚಿನ್ನದ ಜೈಲವೂ ಬೇಡ. ಈಗ ಫಾಸಿ ಹಾಕ್ತಾರೆ ನೋಡಿ, ಗಲ್ಲು ಶಿಕ್ಷೆ ಕೊಡ್ತಾರಲ್ಲ. ಯಾರಿಗೆ ಗಲ್ಲು ಶಿಕ್ಷೆ ಕೊಡ್ತಾರೆ ಅಲ್ಲಿ ಗಲ್ಲು ಶಿಕ್ಷೆ ಕೊಡುವಾಗ ನಮಗೆ ಹಗ್ಗ ಹಾಕ್ತಾರೆ, ಗಲ್ಲು ಶಿಕ್ಷೆ ಕೊಡುವಾಗ ಹಗ್ಗ ಹಾಕ್ತಾರೆ. ಯಾವ ಹಗ್ಗ ಬೇಕು ನಿಮಗೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಚಿನ್ನದ ಹಗ್ಗ ಬೇಕಾ ಅಥವಾ ಕಬ್ಬಿಣದ ಹಗ್ಗ ಬೇಕಾ? ನೀವೇನು ಹೇಳ್ತೀರಿ? ಯಾವ ಹಗ್ಗವೂ ಬೇಡ ಭಗವಂತ. ಹಾಗೆ ಇಲ್ಲಿ ಪಾಪವೂ ಕೂಡ, ಪಾಪವಂತೂ ಸಂಸಾರ ಬಂಧಕ್ಕೆ ಕಾರಣ ಇದ್ದೇ ಇದೆ, ನರಕಕ್ಕೆ ಕಾರಣ. ಆದರೆ ಪುಣ್ಯ ಬಂಧವೂ ಕೂಡ ಸಂಸಾರಕ್ಕೆ ಕಾರಣವಾಗಿದೆ. ಸೊ ಹಾಗಾಗಿ ಪುಣ್ಯವನ್ನೂ ಕೂಡ ಪಾಪಕರ್ಮದ ಒಂದು ಉತ್ಕೃಷ್ಟ ರೂಪ. ಪಾಪಕರ್ಮ ಅತಿ ಪಾಪಕ್ಕೆ ಪಾಪ ಅಂತ ಹೇಳ್ತೀವಿ, ಕಡಿಮೆ ಪಾಪಕ್ಕೆ ಪುಣ್ಯ ಅಂತ ಹೇಳ್ತೀವಿ ಅಷ್ಟೇ. ಸಂಸಾರದಲ್ಲಿ ಕೂಡ ನೋಡಿ ಸುಖ ಇಲ್ಲ,
ಸಂಸಾರದಲ್ಲಿ ಏನು ಹೇಳ್ತೀವಿ? ಕಡಿಮೆ ಸುಖಕ್ಕೆ ಸುಖ ಅಂತ, ಕಡಿಮೆ ದುಃಖಕ್ಕೆ ಸುಖ ಅಂತ ಹೇಳ್ತೀವಿ, ಜಾಸ್ತಿ ದುಃಖಕ್ಕೆ ಜಾಸ್ತಿ ದುಃಖ ಅಂತ ಹೇಳ್ತೀವಿ. ಅದೇ ಪ್ರಕಾರ ಇಲ್ಲಿ ಪಾಪದಿಂದಾಗುವ ಕಾರ್ಯವು ಅಂದರೆ ಸ್ವರೂಪದಿಂದ ಪತನವಾಗುವ ಕಾರ್ಯ, ಅದು ಪುಣ್ಯವೂ ಹೌದು ಪಾಪವು. ಪುಣ್ಯ ಪಾಪ ಎರಡೂ ಏನಾಗ್ತದೆ? ಸ್ವರೂಪದಿಂದ ಪತನ ಮಾಡ್ತವೆ. ಪುಣ್ಯ ಪಾಪ ಕರ್ಮಗಳು ಎರಡೂ ನಮ್ಮನ್ನು ಸ್ವರೂಪದಿಂದ ಭ್ರಷ್ಟನಾಗಿ ಮಾಡ್ತವೆ. ಆ ದೃಷ್ಟಿಯಿಂದ ಅವಧ್ಯ ಕಾರ್ಯವು ಈ ರೀತಿ ನಾವು ವಿಶೇಷ ಅರ್ಥ ಮಾಡಬಹುದು. ಇಲ್ಲಿ ವೀತರಾಗತೆ ಅರ್ಥ ಬರೋದ್ರಿಂದ ನಾವು ಅರ್ಥ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ಯಾವುದೇ ಜಿನಮಾನಿಯನ್ನು ಓದಿದಾಗ ನೀವು ಯಾವುದೇ ಅರ್ಥ ಮಾಡಿ ಅಲ್ಲಿ ವೀತರಾಗತೆ ಅರ್ಥ ಬರಬೇಕಷ್ಟೇ. ಅದನ್ನು ನೀವು ಹೇಗಾದರೂ ಅರ್ಥ ಮಾಡಿ, ಅಲ್ಲಿ ಅರ್ಥ ಇಲ್ಲಂದ್ರೂ ಅರ್ಥ ಮಾಡ್ಬೋದು ನೀವು. ಒಟ್ಟಾರೆ ಆ ಅರ್ಥಕ್ಕೆ ಒಂದು ಸಾರ್ಥಕತೆ ಇರಬೇಕಷ್ಟೆ. ಪಾಪವೆಂಬ ದೋಷದಿಂದ ದೂಷಿತವಾದುದೇ ಅನದ್ಯವು. ಅನವದ್ಯನು ಅಂದರೆ ದೋಷ ದೂರನು. ಅನವದ್ಯನು ಅಂದರೆ ದೋಷ ದೂರನು. ಪುಣ್ಯ ಪಾಪ ಯಾವ ದೋಷ ಇಲ್ಲದವನು ಅವನೇ ಅನವದ್ಯನು. ಈ ಸಂಸಾರದಲ್ಲಿ ಸಂಸಾರಿ ಜೀವಗಳಿಂದಾಗುವ ಸುಖಾದಿಗಳು ಸಾವಧ್ಯ ಆಗುವುದು. ನೋಡ್ರಿ, ಈ ಸಂಸಾರದಲ್ಲಿ ಸಂಸಾರ ಜೀವಗಳಿಗಾಗುವ ಸುಖಾದಿಗಳು, ಈ ಸಂಸಾರದಲ್ಲಿ ಏನು ಸುಖಾದಿಗಳು ಜೀವಕ್ಕೆ ಸಿಗ್ತವೆ ಅವೆಲ್ಲ ಸಾವಧ್ಯ ಕರ್ಮದಿಂದಾಗುವುದು. ಪಾಪಕರ್ಮಗಳಿಂದ ಪುಣ್ಯಕರ್ಮಗಳಿಂದ ಸುಖ, ಪಾಪಕರ್ಮಗಳಿಂದ ದುಃಖ. ಏನು ಹೇಳ್ತಾರೆ ಇಲ್ಲಿ? ಸಂಸಾರದಲ್ಲಿ ಸಂಸಾರಿ ಜೀವಿಗಳಿಗಾಗುವ ಸುಖಾದಿಗಳು. ಸುಖ ಆದಿ ಅಂದ್ರೇನು? ಪಾಪ ಇತ್ಯಾದಿ ಅಂತ. ಬಡತನ, ಶ್ರೀಮಂತಿಕೆ, ಸುಖ ದುಃಖ, ಉಚ್ಚ ನೀಚ, ಇವೆಲ್ಲ ಏನು? ಸಾವಧ್ಯ ಕರ್ಮ, ಪಾಪಕರ್ಮ ಮತ್ತು ಪುಣ್ಯಕರ್ಮಗಳಿಂದ. ಯಾಕೆ ಪಾಪಕರ್ಮದಿಂದ ಯಾರಿಗೂ ಸುಖ ಸಿಗೋದಿಲ್ಲ ಅಲ್ಲ, ಹಂಗಂತ ಹೇಳಿ ನೀವು ಇಲ್ಲಿ ಪಾಪಕರ್ಮದಿಂದ ಸುಖ ಸಿಗ್ತದೆ ಅಂತ ಹೇಳಿದ್ದಾರೆ ಅಂತ ಒಂದು ಪುಷ್ಟಿ, ಅನರ್ಥದ ಪುಷ್ಟಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಏನು ಹೇಳ್ತಾರೆ? ಸುಖಾದಿಗಳು ಅಂದರೆ ಪುಣ್ಯದಿಂದ ಸುಖ, ಪಾಪದಿಂದ ದುಃಖ ದೊರೀತದೆ, ಅವೆಲ್ಲವೂ ಸಾವಧ್ಯ ಕರ್ಮಗಳು. ಆದರೆ ಜೀವನ್ಮುಕ್ತರಿಗೂ ಅಂದರೆ ಮುಕ್ತರಿಗೂ ಸುಖ ವೀರ್ಯಾದಿಗಳು ಸಾವಧ್ಯ ಕಾರ್ಯಗಳ ಸಂಬಂಧವಿಲ್ಲದೆ ಆಗುತ್ತದೆ. ನೋಡಿರಿ, ಮುಕ್ತ ಜೀವಗಳಿಗೆ ಏನೊಂದು ಸುಖ ವೀರ್ಯ, ಅನಂತ ಜ್ಞಾನ, ಅನಂತ ದರ್ಶನ, ಅನಂತ ಸುಖ, ಅನಂತ ವೀರ್ಯ, ಅಂದರೆ ಅನಂತ ಬಲ, ಇವೇನು ಸಿಗ್ತವೆ ಇವೆಲ್ಲ ಸಾವಧ್ಯ ಕಾರ್ಯಗಳ ಸಂಬಂಧವಿಲ್ಲದೆ, ಅಲ್ಲೇನು ಪುಣ್ಯ ಪಾಪಗಳನ್ನು ಮಾಡಬೇಕಾಗಿಲ್ಲ. ಅರ್ಹಂತ ಸಿದ್ಧರಿಗೆ ಅವರಿಗೆ ಏನು ಯಾವುದರಿಂದ ಸಿಗ್ತದೆ? ಅವರಿಗೆ ಆತ್ಮನ ಧ್ಯಾನಾಭ್ಯಾಸ. ಅವರು ಧ್ಯಾನಾಭ್ಯಾಸ ಮಾಡಿ ಆತ್ಮಸಿದ್ಧಿ ಮಾಡ್ಕೊಂಡಿದ್ದಾರೆ, ಧ್ಯಾನ ಸಿದ್ಧಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೆಲ್ಲಿ ನಾವು ನೀವು ಏನು ದಿನ ಧ್ಯಾನ ಮಾಡ್ತೀವಿ ಒಂದು ಅರ್ಧ ಗಂಟೆ, ಆ ರೀತಿ ಅವ್ರಿಗೆ ಧ್ಯಾನ ಅಭ್ಯಾಸ ಅಗತ್ಯ ಇಲ್ಲ ಅವ್ರಿಗೆ. ಯಾಕಂದರೆ ಅವರು ಆ ಧ್ಯಾನಾಭ್ಯಾಸ ಮಾಡಿಯೇ ಧ್ಯಾನ ಸಿದ್ಧಿಯನ್ನು ಪಡೆದಾಗ ಅವ್ರಿಗೆ ಮತ್ತೆ ಧ್ಯಾನಾಭ್ಯಾಸ ಬೇಕಾಗಿಲ್ಲ. ಆದರೆ ಅವರು ಆತ್ಮನ ಧ್ಯಾನದಲ್ಲಿ ಲೀನರಾಗಿದ್ದರೆ, ಆತ್ಮನಲ್ಲಿ ಲೀನರಾಗಿದ್ದರಿಂದ ಅವರಿಗೆ ಯಾವ ಸಾವಧ್ಯ ಕಾರ್ಯಗಳು ಇಲ್ಲದ್ದರಿಂದ ಅವರಿಗೆ ಯಾವ ಸಾವಧ್ಯ ಕಾರ್ಯಗಳ ಸಂಬಂಧವಿಲ್ಲದೆ ಅನಂತ ಚತುಷ್ಟಯಗಳು ಸಿಗ್ತಾ ಇವೆ, ಅನುಭವ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಆದ ಕಾರಣ ಶ್ರೀ ಅರ್ಹತ್ ಪರಮೇಶ್ವರರು, ಶ್ರೀ ಸಿದ್ಧ ಪರಮಾತ್ಮರು ಅನವದ್ಯರು, ದೋಷಾತೀತರು. ಅನವದ್ಯರು ಅಂದ್ರೇನು? ದೋಷಾತೀತರು. ಪುಣ್ಯವೂ ದೋಷ, ಪಾಪವೂ ದೋಷ. ಸಮಯದಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಪುಣ್ಯ ಪಾಪಾಧಿಕಾರದಲ್ಲಿ. ಕ್ಷುಧಾದಿ 18 ದೋಷಗಳಿಲ್ಲದವರೇ ಅನವದ್ಯರು. ಬನ್ನಿ ನೋಡಿ, ಆಯ್ತು ನೋಡ. ಪುಣ್ಯವೂ ಇಲ್ಲದವರು, ಪಾಪವೂ ಇಲ್ಲದವರು. ನೀವು ಅನ್ಬೋದು ಅರ್ಹಂತರಿಗೆ ಪುಣ್ಯಕರ್ಮ ಇದೆಯಲ್ಲ, ತೀರ್ಥಂಕರ ಮಹಾಪ್ರಕೃತಿ ಕರ್ಮ ಉದಯ ಇದೆಯಲ್ಲ ಅವ್ರಿಗೆ, ಅನ್ಬೋದು ನೀವು. ಆದರೆ ಸಿದ್ಧರಿಗೆ ಅಲ್ಲಿ ಯಾವ ಮಹಾಪುಣ್ಯದ ಉದಯವೂ ಇಲ್ಲ, ಅವರಿಗೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ. ಹಾಗಾಗಿ ಸಿದ್ಧರಲ್ಲಿ ಕೂಡ ಪುಣ್ಯದ ಉದಯ, ಅರ್ಹಂತ ತೀರ್ಥಂಕರ ಪ್ರಕೃತಿಯ ಉದಯವಿದ್ದರೂ ಕೂಡ ಅವರಿಗೆ ಆ ಒಂದು ತೀರ್ಥಂಕರ ಪ್ರಕೃತಿಯ ಪುಣ್ಯದ ಅನುಭವ ಅವರು ಭೋಗಿಸುವುದಿಲ್ಲ, ಅನುಭವ ಮಾಡುವುದಿಲ್ಲ. ಹಾಗಾಗಿ ಅನವದ್ಯರು, ದೋಷಾತೀತರು, ಇಬ್ಬರಿಗೂ ಪುಣ್ಯ ಪಾಪ ಇಲ್ಲದವರು, ಕ್ಷುಧಾದಿ 18 ದೋಷಗಳಿಲ್ಲದವರೇ. ಹಸಿವೆ, ಬಾಯಾರಿಕೆ, ಬೆವರು, ಆಹಾರ ನಿಹಾರ, ಮಲ ಮೂತ್ರ ಯಾವ ದೋಷಗಳು
ಅವರಿಗೆ 18 ದೋಷಗಳು, 18 ದೋಷಗಳಿಂದ ರಹಿತರಾದವರೇ ಜಿನ. ಅವರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ತೀರ್ಥಂಕರರೇ ಜಿನೇಂದ್ರ ಪರಮಾತ್ಮರು. ಕ್ಷುಧಾದಿ 18 ದೋಷಗಳಿಲ್ಲದವರೇ ಅನವದ್ಯರು. ನೋಡ್ರಿ ಎಷ್ಟು ಸೂಕ್ಷ್ಮ ಅರ್ಥ ಮಾಡ್ತಾ ಹೋಗ್ತಾ ಇದ್ದಾರೆ ನೋಡ್ರಿ. ಮೊದಲು ಹೇಳಿದರು ಸಂಸಾರಿ ಜೀವಗಳಿಗಾಗುವ ಸುಖ ದುಃಖಗಳು ಸಾವಧ್ಯ ಕರ್ಮ, ಆದರೆ ಮುಕ್ತ ಜೀವಗಳಿಗಾಗುವ ಒಂದು ಸುಖ ಇತ್ಯಾದಿ ಇವೆ ನೋಡಿ, ಅದು ಸಾವಧ್ಯ ಕಾರ್ಯಗಳಿಂದ ಆಗುವುದಲ್ಲ, ಅವರ ಆತ್ಮ ಧ್ಯಾನದಿಂದ ಆಗ್ತಕ್ಕಂಥದ್ದು, ಅವರ ಆತ್ಮನ ಅನುಭೂತಿ ಸಮಾಧಿಯಿಂದ ಆಗ್ತಕ್ಕಂಥದ್ದು. ಅಲ್ಲಿ ಶಾಶ್ವತ ಸಮಾಧಿ ಇರುವುದರಿಂದ ಅದರಿಂದ ಆಗ್ತದೆ. ಮತ್ತೆ ಹೇಳ್ತಾರೆ ವಿಶೇಷ, 18 ದೋಷಗಳಲ್ಲದವರೇ ಅನವದ್ಯರು. ಅಂದರೆ ಅಲ್ಲಿ ಪುಣ್ಯ ಪಾಪ ಯಾವ ಕರ್ಮವೂ ಇಲ್ಲ ಸಿದ್ಧರ ದೃಷ್ಟಿಯಿಂದ. ಅರಂತರಿಗೆ ಅಘಾತಿ ಕರ್ಮ ಇದೆ, ಇರಲಿ, ಆದರೂ ಕೂಡ ಅವರಿಗೆ ಅಲ್ಲಿ ಮೋಹ ಇಲ್ಲದರಿಂದ ಅಲ್ಲಿ ಅವ್ರಿಗೂ ಕೂಡ ಪಾಪ ಇಲ್ಲ. ಕರ್ಮದ ಪುಣ್ಯ ಕರ್ಮದ ಫಲವನ್ನು ಅವು ಭೋಗಿಸದೇ ಇರೋದ್ರಿಂದ ಪುಣ್ಯವೂ ಇಲ್ಲ. ಅವಧ್ಯ ಶಬ್ದದ ಅರ್ಥ ಪಾಪ ಅಥವಾ ದೋಷ. ಅವಧ್ಯ ಅಂದರೆ ಇಲ್ಲ, ವದ್ಯ ಅಂದರೆ ಪಾಪ, ಪಾಪ ಇಲ್ಲದ್ದು ಅಂದರೆ ಪುಣ್ಯ. ಏನ್ರಿ ಒಂದರ್ಥ ಇವ್ರು ಹೇಳ್ತಾ ಇದ್ದೀವಿ ನಾವು. ಅವಧ್ಯ ಅಂದರೆ ಪಾಪ ಇಲ್ಲದ್ದು, ದೋಷ ಇಲ್ಲದ್ದು. ಪುಣ್ಯವೂ ಕೂಡ ದೋಷ ಅಲ್ರಿ. ಯಾರಿಗೆ ನೋಡೋಣ ಹೇಳ್ರಪ್ಪ, ಇಲ್ಲಿವರೆಗೆ ಯಾರ್ಯಾರಿಗೆ ಪುಣ್ಯ ಕರ್ಮ ಇಟ್ಕೊಂಡು ಮೋಕ್ಷಕ್ಕೆ ಹೋಗಿದ್ದಾರೆ? ಪುಣ್ಯವನ್ನು ನಾಶ ಮಾಡಿ ತಾನೇ ಮೋಕ್ಷಕ್ಕೆ ಹೋಗಿದ್ದು. ಮತ್ತು ಹಾಗಾಗಿ ಇಲ್ಲಿ ಅವಧ್ಯ ಶಬ್ದಾರ್ಥ ಇನ್ನೊಂದು ಪಾಪ ದೋಷ ರಹಿತ ಅಂತ ಮಾಡೋ ಜೊತೆಯಲ್ಲಿ ನಾವು ಪುಣ್ಯ ಕರ್ಮ ರಹಿತನೂ ಮಾಡಬಹುದು. ಅನವದ್ಯ ಪದದ ಅರ್ಥ ಪಾಪವಿಲ್ಲದುದು ಎಂದಾಗುತ್ತದೆ. ಪಾಪವಿಲ್ಲದ್ದೇ ಏನಂತ್ರಿ? ಪುಣ್ಯ. ಪಾಪವಿಲ್ಲ ಅಂದರೆ ಪುಣ್ಯ, ಪುಣ್ಯ ಇಲ್ಲ ಅಂದರೆ ಪಾಪ, ಇನ್ನು ಪುಣ್ಯ ಪಾಪ ಎರಡೂ ಇಲ್ಲ ಅಂದರೆ ಧರ್ಮ. ಈ ರೀತಿ ನಾವು ಅರ್ಥವನ್ನು ಇಲ್ಲಿ ಮಾಡಬಹುದು. ಸೊ ಹಾಗಾಗಿ ಇಲ್ಲಿ ಹೇಳ್ತಾರೆ ತತ್ವವು ಅನೇಕ ಧರ್ಮರೂಪವಾಗಿದೆ. ಅದು ಮುಂದಿದೆ. ಈಗ ಅದು ಮುಗಿತು. ಈಗ ಇನ್ನು ಎರಡನೇ ಇದಕ್ಕೆ ಹೇಳ್ತಾರೆ ಅನವದ್ಯಂ. ಅನವದ್ಯಂ ಅನವದ್ಯ ಅಂದರೆ ಇನ್ನೊಂದು ಕೊನೆಗೆ ಹೇಳ್ಬಿಡ್ತೀನಿ. ಅನ್ ಅಂದರೆ ಇಲ್ಲ, ವದ್ಯ ಅಂದರೆ ಪಾಪ, ಅನವದ್ಯ ಅಂದರೆ ಪಾಪ ಇಲ್ಲದ್ದು. ಇನ್ನೊಂದು ಅನ ಪ್ಲಸ್ ಅವಧ್ಯ ಅಂತಲೂ ನಾವು ಬಿಡಿಸಿ ಮಾಡ್ಬೋದು. ಅನ್ ಅಲ್ಲಿ ವ್ಯಂಜನೆ ಮಾಡಿದಾಗ ಅನ್ ಅಂದರೆ ಇಲ್ಲ, ಅವಧ್ಯ ಅಂದರೆ ಪಾಪ, ಅಥವಾ ಇಲ್ಲಿ ಪಾಪ ಇಲ್ಲ ಅಂದರೆ ನಾ ಹೇಳಿದ್ನಲ್ಲ ಅವಧ್ಯ ಒಂದೇ ಶಬ್ದ ತಗೊಂಡ್ರೆ ಅಲ್ಲಿ ಪುಣ್ಯ ಅರ್ಥ ಆಗುತ್ತೆ. ಅನವಧ್ಯ ಜೊತೆಗೆ ತಗೊಂಡ್ರೆ ವಜ್ಯ ಪಾಪ ಅರ್ಥ ಆಗತ್ತೆ. ಅನ್ ಬಿಟ್ಟು ಬರೀ ಅವಧ್ಯ ತಗೊಂಡ್ರೆ ಅವಧ್ಯ ಅಂದರೆ ಅಂದರೆ ಇಲ್ಲ, ವದ್ಯ ಅಂದರೆ ಪಾಪ, ಪಾಪ ಇಲ್ಲ ಅಂದರೆ ಪುಣ್ಯನೂ ಆಗುತ್ತೆ. ಸೊ ಅನವಧ್ಯ ಅಂದರೆ ಪುಣ್ಯ ಮತ್ತು ವಜ್ಯ ಅಂದರೆ ಪಾಪ, ಎರಡೂ ಇಲ್ಲದ್ದು ಅನವಧ್ಯ ಅಂದರೆ ಪುಣ್ಯ ಪಾಪ ಇಲ್ಲದ್ದು. ಈ ರೀತಿ ದೋಷಾತೀತರು ಅಂತ ಹೇಳಿದ್ದಾರೆ. ಇದು ಈ ಒಂದು 6ನೇ ವಿಶೇಷಣ ಅನವದ್ಯಂ ಚರ್ಚೆ ಮುಗಿತು. ಈಗ ಕೇವಲ ಪಹೋಹ ನಿಜ್ಜಯ ದುನ್ನಯ ತಿಮಿರಂ ಅಂತ ಇಲ್ಲೊಂದು ಇನ್ನೊಂದು ವಿಶೇಷಣ 7ನೇ ವಿಶೇಷಣ ಇದೆ. ಅದನ್ನೊಂದು ನೋಡಿ ನಾವು ಇಲ್ಲಿ ಚರ್ಚೆಯನ್ನು ಮುಗಿಸೋಣ. ಏನಂತಾರೆ ನೋಡ್ರಿ, ಕೇವಲ ಪಹೋಹನ್ ನಿಜ್ಯ ದುನ್ನಯ ತಿಮಿರಂ. ಏನು ಹೇಳ್ತಾರೆ? ಕೇವಲ ಪಹೋಹ, ಆಹಾ, ಕೇವಲ ಪ್ರಭೌತ ಪ್ರಭೋಹ ಪ್ರಭೋಗ ಪ್ರಭೌಗ, ಕೇವಲ ಪ್ರಭೌಗ. ಏನ್ರಿ ಕೇವಲ ಅಂದ್ರೇನು? ಕೇವಲ, ಮಾತ್ರ, ಒಂದೇ. ಪ್ರಭೌಗ ಅಂದ್ರೇನು? ಪ್ರಭೌ ಅಂದರೆ ಜ್ಞಾನ, ಕೇವಲ ಜ್ಞಾನ. ಪ್ರಭೌ ಅಂದರೆ ಕೇವಲ ಜ್ಞಾನ. ಇಲ್ಲಿ ಇನ್ನೊಂದು ಅರ್ಥ ಇದೆ ನೋಡ್ರಿ, ಭಾಳ ಸೂಕ್ಷ್ಮವಾಗಿದೆ ನೋಡ್ರಿ. ಇಲ್ಲಿ ಶಬ್ದ ಸ್ವಲ್ಪ ಗ್ರಾಮರ್ ಇದೆ, ಸ್ವಲ್ಪ ಗಮನ ಕೊಟ್ಟು ಕೇಳಿ, ಅರ್ಥ ಆಗತ್ತೆ. ಪ್ರಭೌ ಅಂದರೆ ಕೇವಲ ಜ್ಞಾನ. ಪ್ರಭೌಗ ಅಂದ್ರೇನು? ಕೇವಲ ಜ್ಞಾನವನ್ನು ನಾಶ ಮಾಡ್ತಕ್ಕಂತಹ. ಘ ಇದು ಪ್ರತ್ಯಯ. ಘ ಅಂದರೆ ಏನ್ರಿ? ನಷ್ಟ ಮಾಡುವುದು, ನಾಶ ಮಾಡುವುದು, ಸಂಹಾರ ಮಾಡುವುದು. ಇಲ್ಲಿ ಘ ಯಾವಾಗಲೂ ಸಮಾಸದಲ್ಲಿ ಘ ಉತ್ತರ ಪದದ ನಂತರದಲ್ಲಿ, ಉತ್ತರ ಪದದಲ್ಲಿ ಬರೋದದು ಘ. ಆ ಉತ್ತರ ಪದದ ಕೊನೆಯಲ್ಲಿ ಉತ್ತರ ಪದ ಏನು ಒಂದು ಬರ್ತದೆ? ಕೇವಲ ಪೂರ್ವ ಪದ. ಪ್ರಭೌಘ ಇದು ಉತ್ತರ ಪದ. ಪ್ರಭೌಘ ಉತ್ತರ ಪದದಲ್ಲಿ ಘ ಎಲ್ಲಿಗೆ ಬಂತು? ಪ್ರಭೌ ಆದಮೇಲೆ ಘ ಬಂತು. ಘ ಅಂದ್ರೇನು? ನಾಶಕ.
ಪ್ರಭೌ ಅಂದರೆ ಕೇವಲ ಜ್ಞಾನ. ಜ್ಞಾನ. ಘ ಅಂದರೆ ನಾಶ ಮಾಡ್ತಕ್ಕಂಥದ್ದು, ಜ್ಞಾನವನ್ನು ನಾಶ ಮಾಡ್ತಕ್ಕಂಥದ್ದು. ಒಂದು ನಾ ಅರ್ಥ ಆಮೇಲೆ ಹೇಳ್ತೀನಿ, ಈಗ ಶಬ್ದಾರ್ಥ ಹೇಳ್ತಾ ಇದ್ದೀನಿ ನಿಮಗೆ. ಕೇವಲ ಪ್ರಭಾವ ಅಂದರೆ ಕೇವಲ ಜ್ಞಾನ. ಘ ಅಂತ ಕೊನೆಗೆ ಕೊಟ್ಬಿಟ್ರೆ ನೀವು ಅಲ್ಲಿ ಕೇವಲ ಜ್ಞಾನ ನಾಶ ಮಾಡ್ತಕ್ಕಂಥದ್ದು ಯಾವುದು? ದುರ್ನಯ ತಿಮಿರ. ದುರ್ನಯ ತಿಮಿರ ಅದು ಮುಂದೆ ಬರ್ತದೆ. ಆದರೆ ಇಲ್ಲೇನು ಹೇಳ್ತಾರೆ? ಪ್ರಭೋಗ ನಿಜ್ಜಿಯಂ. ನಿಜ್ಜಿಯಂ ಅಂದರೆ ನಿರ್ಜಿತ. ನೋಡಿ, ಕೇವಲ ಪ್ರಭೌ ಕೇವಲ ಜ್ಞಾನ, ಘ ಕೇವಲ ಪಭೌಘ ಅಂತ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಪ್ರಾಕೃತದಲ್ಲಿ ಪಹೋಹ ಅಂತ ಇದೆ. ಕೇವಲ ಪಹೋಹ ಅಂದರೆ ಕೇವಲ ಪ್ರಭೌಘ. ಕೇವಲ ಜ್ಞಾನವೆಂಬ ಪ್ರಭೆಯನ್ನು, ಆ ಕೇವಲ ಜ್ಞಾನ ಪ್ರಭೆಯನ್ನು ನಾಶ ಮಾಡತಕ್ಕಂತಹ ಏನು ಒಂದು ಇದೆಯೋ, ಅಂದರೆ ಕೇವಲ ಜ್ಞಾನ ಉತ್ಪತ್ತಿ ಮಾಡಲಿಕ್ಕೆ ಬಿಡದಂತಹ, ಉತ್ಪತ್ತಿ ಆಗದೇ ಮಾಡಲಿಕ್ಕೆ ಬಿಡ್ತಕ್ಕಂತಹ, ಕೇವಲ ಜ್ಞಾನವೆಂಬ ಸೂರ್ಯ ಉದಯ ಆಗಲಿಕ್ಕೆ ಬಿಡದೇ ಇರತಕ್ಕಂತಹ ಏನೊಂದು ದುರ್ನಯ ತಿಮಿರ. ದುರ್ನಯ ಅಂದರೆ ಮಿಥ್ಯಾನಯ, ದುರ್ನಯ. ತಿಮಿರ ಅಂದರೆ ಅಂಧಕಾರ, ಅಜ್ಞಾನ. ತಿಮಿರ ಅಂದರೆ ಅಂಧಕಾರ. ದುರ್ನಯಗಳು, ಕೂನಯಗಳು. ದುರ್ನಯ ಅಂದರೆ ಕೂನಯ. ನೀವು ಹೇಳ್ತಿರಲ್ಲ, ಸೂನಯ ಕೂನಯ, ಸುಪ್ರಮಾಣ ಕುಪ್ರಮಾಣ, ಕುಪುತ್ರ ಸುಪುತ್ರ, ಆ ತರಹ. ಸೊ ಇಲ್ಲಿ ಏನು ಹೇಳ್ತಾರೆ? ಕೇವಲ ಜ್ಞಾನವೆಂಬ ಪ್ರಭೆಯನ್ನು, ಕೇವಲ ಜ್ಞಾನವನ್ನು ನಾಶ ಮಾಡ್ತಕ್ಕಂತಹ, ದುರ್ನಯ ತಿಮಿರವನ್ನು ನಾಶ ಮಾಡ್ತಕ್ಕಂತಹ ಯಾರು? ಕೇವಲ ಜ್ಞಾನ ಏನು ಮಾಡ್ತದೆ? ಸರ್ವ ಜೀವಗಳ ಮೊದಲು ನಮಗೆ ನಿಮಗೆ ಕೇವಲ ಜ್ಞಾನ ಉತ್ಪತ್ತಿಯಾಗುವ ಮೊದಲು ದುರ್ನಯ ಏನಿತ್ತು, ಆ ದುರ್ನಯ ತಿಮಿರವನ್ನು ನಾಶ ಮಾಡಿ ಕೇವಲ ಜ್ಞಾನವನ್ನು ಪಡ್ಕೊಂಡ ಮೇಲೆ ಕೇವಲ ಜ್ಞಾನ ಏನು ಮಾಡ್ತದೆ? ಅನಂತ ಭವ್ಯ ಜೀವಗಳ ದುರ್ನಯ ಎಂಬ ಅಜ್ಞಾನ ತಿಮಿರವನ್ನು ನಾಶ ಮಾಡ್ತದೆ. ಸೊ ನಾವಿಲ್ಲಿ ಎರಡು ಅರ್ಥ ಮಾಡ್ಬೋದು. ಕೇವಲ ಜ್ಞಾನವೆಂಬ ಪ್ರಭಾ ಅಂದರೆ ಕೇವಲ ಜ್ಞಾನವೆಂಬ ಜ್ಞಾನ ಸೂರ್ಯನನ್ನು ಮುಚ್ಚುವ, ಅಂದರೆ ಆವರಿಸುವಂತಹ ಏನೊಂದು ದುರ್ನಯ ತಿಮಿರ ಇದೆಯೋ ನಮ್ಮ ನಿಮ್ಮ ಜೀವಗಳಲ್ಲಿ, ಅದನ್ನು ನಾಶ ಮಾಡ್ತಕ್ಕಂಥದ್ದು. ಇನ್ನೊಂದು ಕೇವಲ ಜ್ಞಾನ ಏನಿದೆಯೋ ಅದು ನಿರ್ಜಿತ. ಎದರಿಂದ ನಿರ್ಜಿತ? ದುರ್ನಯ ತಿಮಿರ, ದುರ್ನಯ ಕೂನಯಗಳ ಅಜ್ಞಾನ ಅಂದರೆ ತಿಮಿರದಿಂದ ನಾಶ ಮಾಡ್ತಕ್ಕಂಥದ್ದು. ನೋಡಿ, ಕನ್ನಡ ಓದ್ತೀನಿ, ಗೊತ್ತಾಗುತ್ತೆ ನಿಮಗೆ. ಕೇವಲ ಜ್ಞಾನ ಸೂರ್ಯನ ಪ್ರಭಾಪುಂಜದಿಂದ ದುರ್ನಯ ಅಂದರೆ ಮಿಥ್ಯಾಜ್ಞಾನವೆಂಬ ಕತ್ತಲೆಯನ್ನು ಗೆದ್ದವರು ಅರಹಂತ ಮತ್ತು ಸಿದ್ಧರು. ಹಾಗಾದರೆ ಮುನಿಗಳು ಗೆದ್ದಿಲ್ವಾ? ಏನ್ರಿ, ಮುನಿಗಳು ಗೆದ್ದಿಲ್ವಾ? ಮುನಿಗಳು ಗೆದ್ದಿದ್ದಾರೆ. ಸಮ್ಯಕ್ ದೃಷ್ಟಿ ಮುನಿಗಳು ಏನಿದ್ದಾರೆ ಅವರು ಗೆದ್ದಿದ್ದಾರೆ. ಆದರೆ ಇಲ್ಲಿ ಸಿದ್ಧರ ಒಂದು ಚರ್ಚೆ ನಡೀತಾ ಇರೋದ್ರಿಂದ ಇಲ್ಲಿ ಸಿದ್ಧರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಕೇವಲ ಜ್ಞಾನವೆಂಬ ಸೂರ್ಯನ ಪ್ರಭಾಪುಂಜದಿಂದ ದುರ್ನಯ ತಿಮಿರ, ದುರ್ನಯವನ್ನು ಕೂನಯವನ್ನು ಅಂದರೆ ಕೂನಯಗಳ ಅಜ್ಞಾನ ಮಿಥ್ಯಾಜ್ಞಾನವನ್ನು ನಾಶ ಮಾಡ್ತಕ್ಕಂತಹ, ಕತ್ತಲೆಯನ್ನು ನಾಶ ಮಾಡ್ತಕ್ಕಂಥವರು ಮಾಡಿದವರು ಯಾರು? ಅರಹಂತ ಮತ್ತು ಸಿದ್ಧರು. ಸೊ ಹೀಗಾಗಿ ಅರಹಂತ ಮತ್ತು ಸಿದ್ಧರು ಏನು ಮಾಡಿದರೆ? ತಮ್ಮ ಕೇವಲ ಜ್ಞಾನ ಪ್ರಭೆಯಿಂದ ದುರ್ನಯ ತಿಮಿರವನ್ನು ನಾಶ ಮಾಡಿದವರು ಮತ್ತು ಮತ್ತೊಬ್ಬರನ್ನ ದುರ್ನಯಗಳನ್ನು ನಾಶ ಮಾಡ್ತಕ್ಕಂಥವರು. ಹೀಗಾಗಿ ಸಿದ್ಧ ಪರಮೇಷ್ಠಿಗಳು, ಅರಹಂತ ಪರಮೇಷ್ಠಿಗಳು ಕೇವಲ ಪಹೋಹ ನಿಜ್ಜಯ ದುರ್ನಯ ತಿಮಿರಂ ನಿರ್ಜಿತ. ನಿಜ್ಜಿ ಅಂದರೆ ನಿರ್ಜಿತ. ಯಾವುದರಿಂದ ನಿರ್ಜಿತ? ದುರ್ನಯ ತಿಮಿರದಿಂದ ನಿರ್ಜಿತ ಅಂದರೆ ರಹಿತರು. ಈ ರೀತಿಯಲ್ಲಿ ಈ 7ನೇ ವಿಶೇಷಣ ಕೇವಲ ಜ್ಞಾನ ಪಹೋಹ ನಿಜ್ಜಯ ದುರ್ನಯ ತಿಮಿರಂ ಚರ್ಚೆ ಆಯಿತು. ಕೊನೆಗೆ ಸಾರವಾಗಿ ಮತ್ತೆ ಹೇಳಿಬಿಡ್ತೀವಿ. ಕೇವಲ 2 ಅರ್ಥ ಇಲ್ಲಿ. ಕೇವಲ ಜ್ಞಾನವೆಂಬ ಸೂರ್ಯನ ಉದಯಕ್ಕೆ ಅಡೆತಡೆ ಮಾಡ್ತಕ್ಕಂತಹ ಒಂದು ಏನು ಮಿಥ್ಯಾಜ್ಞಾನ ಇದೆಯೋ ಅದನ್ನು ನಿರ್ಜಿತ,
ಅಂದರೆ ಅದರಿಂದ ರಹಿತವಾದದ್ದು ಯಾರು? ರಹಿತವಾದವರು ಯಾರು? ಅರ್ಹಂತ ಪರಮೇಷ್ಠಿ, ಸಿದ್ಧ ಪರಮೇಷ್ಠಿಗಳು. ಇನ್ನೊಂದು ಅರ್ಹಂತ ಪರಮೇಷ್ಠಿಗಳು, ಸಿದ್ಧ ಪರಮೇಷ್ಠಿಗಳು ಹೇಗಿದ್ದಾರೆ? ತಮ್ಮ ಕೇವಲ ಜ್ಞಾನ ಸೂರ್ಯದಿಂದ ಸಂಸಾರಿ ಜೀವಗಳ, ಭವ್ಯ ಜೀವಗಳ ದುರ್ನಯ ತಿಮಿರವನ್ನು, ಅಂದರೆ ಕುನಯಗಳ ಅಂಧಕಾರವನ್ನು, ಅಂದರೆ ಮಿಥ್ಯಾ ಜ್ಞಾನವೆಂಬ ಅಂಧಕಾರವನ್ನು, ಕತ್ತಲೆಯನ್ನು ದೂರ ಮಾಡುವವರು. ತಮ್ಮದೂ ಅಂದರೆ ಅಡೆತಡೆ ಮಾಡ್ತಕ್ಕಂಥದ್ದು, ಮತ್ತು ಆಮೇಲೆ ಆ ಕೇವಲ ಜ್ಞಾನಕ್ಕೆ ಅಡೆತಡೆ ಮಾಡ್ತಕ್ಕಂಥದ್ದು ಒಂದು ಮಿಥ್ಯಾಜ್ಞಾನ. ಇನ್ನೊಂದು ಕೇವಲ ಜ್ಞಾನ ಪ್ರಕಟ ಮಾಡಿಕೊಂಡು ಅರ್ಹಂತ ಸಿದ್ಧರು ಅನ್ಯ ಜೀವಗಳ ಸಂಸಾರಿ, ಮುಖ್ಯವಾಗಿ ಅರ್ಹಂತರು, ತೀರ್ಥಂಕರು, ಅನ್ಯ ಸಂಸಾರ ಜೀವಗಳ ಮಿಥ್ಯಾಂಧಕಾರವನ್ನು ನಾಶ ಮಾಡ್ತಕ್ಕಂಥವ್ರು. ಈ ರೀತಿ ಎರಡು ಅರ್ಥ ನಾವು ಮಾಡಿ ಇಲ್ಲಿ ಅವರ ವಿಶೇಷನ ತಿಳ್ಕೊಬೋದು. ಈಗ ಇಲ್ಲಿ ಇನ್ನು ದುರ್ನಯ ಅಂದರೆ ಏನು ಒಂದು ಸ್ವಲ್ಪ ಸಂಕ್ಷಿಪ್ತ ಹೇಳ್ತೀನಿ. ಇಲ್ಲಿ ಬಹಳಷ್ಟು ಒಂದು ಪುಟದಷ್ಟು, ದೊಡ್ಡ ಪುಟದಷ್ಟು, ಒಂದು ಪುಟ 2 ಪುಟದಷ್ಟಿದೆ. ಇಲ್ಲಿ ನಾನು ಒಂದೇ ಹೇಳೋದಂದರೆ, ನಯ ಅಂದರೆ ಏನು? ಸಮ್ಯಕ್ ಜ್ಞಾನದ ಅಂಶ. ನಯ ಅಂದರೆ ಏನು? ಆತ್ಮಜ್ಞಾನದ ಅಂಶ. ಅಂದರೆ ಏನು? ಸಮ್ಯಕ್ ದೃಷ್ಟಿಗಳು ಯಾವ ಅಪೇಕ್ಷೆಯಿಂದ, ಯಾವ ಒಂದು ದೃಷ್ಟಿಕೋನದಿಂದ ಹೇಳ್ತಾರೆ ಅದು ನಯ. ಏನ್ರಿ? ಯಾವುದೇ ಒಂದು ವಸ್ತುವನ್ನು ನಾವು ವ್ಯವಹಾರ ನಯದಿಂದ ಹೇಳ್ತೀವಿ, ನಿಶ್ಚಯ ನಯದಿಂದ ಹೇಳ್ತೀವಿ. ಇದು ನಯ ಅಂದರೆ ಏನು? ವಸ್ತು ಸ್ವರೂಪವನ್ನು ತಿಳಿಯುವ ಒಂದು ದೃಷ್ಟಿಕೋನ, ಅದು ನಯ. ವಸ್ತುವನ್ನು ಒಂದು ದೃಷ್ಟಿಕೋನದಿಂದ ತಿಳ್ಕೊಂಡ್ರೆ ಅದು ನಯ. ವಸ್ತುವನ್ನು ಸರ್ವಾಂಗೀಣ ದೃಷ್ಟಿಕೋನದಿಂದ ತಿಳ್ಕೊಂಡ್ರೆ ಅದು ಪ್ರಮಾಣ. ಸೊ ಹೋಗು, ಈಗ ವಸ್ತು ನಿಂಬೆಹಣ್ಣು, ಅದು ಹಳದಿ ಇದೆ, ಇಷ್ಟನ್ನೇ ತಿಳ್ಕೊಂಡ್ಬಿಟ್ರೆ ಇದು ನಯ. ಇಷ್ಟೇ ಒಂದೇ ದೃಷ್ಟಿಕೋನದಿಂದ. ಹಳದಿ ಇದೆ ಎಂಬ ದೃಷ್ಟಿಕೋನದಿಂದ ತಿಳ್ಕೊಂಡ್ರೆ ನಿಂಬು ಹೇಗೆ ಹಳದಿ ಇರ್ತದೆ, ಆ ಒಂದು ದೃಷ್ಟಿಕೋನದಿಂದ ನಿಂಬು ಅಂತ ತಿಳ್ಕೊಳ್ಳೋದು, ನಿಂಬು ಹಳದಿ ಇದೆ ಅಂತ. ಇದು ನಯ ಜ್ಞಾನ, ಆಂಶಿಕ ಜ್ಞಾನ, ಒಂದು ದೃಷ್ಟಿಕೋನ. ಇನ್ನು ನಿಂಬುವನ್ನು ಸರ್ವಾಂಗವಾಗಿ ಹಾಕಿ ತಿಳಿಬೇಕು. ಅದು ಹಳದಿನೂ ಇದೆ, ಅದು ಹಸಿರು ಇರುತ್ತೆ, ಅದು ದುಂಡಗಾಗಿರುತ್ತೆ, ಅದರ ಅದರ ರಸ ಹೀಗಿರ್ತದೆ, ಅದರ ಗಂಧ, ಸ್ಪರ್ಶ, ರಸ, ಗಂಧ, ವರ್ಣ ಎಲ್ಲವನ್ನೂ ಎಲ್ಲ ದೃಷ್ಟಿಕೋನಗಳಿಂದ ಆ ನಿಂಬುವಿನ ಬಗ್ಗೆ ಅಧ್ಯಯನ, ಸಂಶೋಧನೆ ಮಾಡುವುದೇ ಪ್ರಮಾಣ ಜ್ಞಾನ. ಸೊ ಹೀಗಾಗಿ ಒಂದು ವೇಳೆ ನಾವು ವಸ್ತು, ಈಗ ಉದಾಹರಣೆ ನಿಂಬು ಹಳದಿ ಇಲ್ಲಪ್ಪ, ಅದು ಹಸಿರೇ ಇರ್ತದೆ, ಹಳದಿ ಇಲ್ಲವೇ ಇಲ್ಲ ಅಂತ ಹೇಳೋದು ಅದು ಮಿಥ್ಯಾನಯ, ಕೂನಯ, ದುರ್ನಯ ಅಂತ ಹೇಳಿದ್ದಾರೆ ಇಲ್ಲಿ. ಹಾಗೆ ವಸ್ತು ಪ್ರಮಾಣ ದೃಷ್ಟಿಯಿಂದ ಹೇಳುವಾಗ ಇಲ್ಲ ನಿಂಬು ಹಳದಿನೂ ಇದೆ, ಹುಳಿನೂ ಇದೆ, ಎಲ್ಲನೂ ಇದೆ ಅಂತ ಹೇಳಿದರೆ ಅದನ್ನು ಕೂಡ ಏಕಾಂತವಾಗಿ ಹಠ ಮಾಡಿದರೆ, ಒಂದು ದೃಷ್ಟಿಕೋನವನ್ನಾಗಲಿ ಸಕಲ ದೃಷ್ಟಿಕೋನಗಳನ್ನಾಗಲಿ ಹಠದಿಂದ, ಏಕಾಂತವಾಗಿ ಹಠದಿಂದ ಹಾಗೇ ಇದೆ, ಹೀಗೆ ಇದೆ, ಹೀಗಿಲ್ಲ, ಹಾಗಿಲ್ಲ ಅಂತ ಒಂದು ಅಪೇಕ್ಷೆಯನ್ನು ಇನ್ನೊಂದು ಅಪೇಕ್ಷೆಯಿಂದ ನಿಷೇಧ ಮಾಡುವುದಿದೆ ನೋಡಿ. ಸರ್ವಾಂಗೀಣ ದೃಷ್ಟಿಕೋನಗಳನ್ನು ಒಂದು ದೃಷ್ಟಿಕೋನದಿಂದ ನಿಷೇಧ ಮಾಡುವುದು, ಒಂದು ದೃಷ್ಟಿಕೋನವನ್ನು ಸರ್ವಾಂಗ ದೃಷ್ಟಿಕೋನಗಳಿಂದ ನಿಷೇಧ ಮಾಡುವುದು, ಅದು ಏನು? ಮಿಥ್ಯಾ ನಯ ಅಥವಾ ಕುಪ್ರಮಾಣ, ಕೂನಯ, ಕುಪ್ರಮಾಣ. ಅದಕ್ಕೆ ಜೈನ ಧರ್ಮದಲ್ಲಿ ಅನೇಕಾಂತ ಅಂತ ಹೇಳಿದ್ದಾರೆ ನೋಡ್ರಿ. ಜೈನ ಧರ್ಮದ ಅನೇಕಾಂತ ಬರೀ ಅನೇಕಾಂತ ಇಲ್ಲ, ಆ ಅನೇಕಾಂತದಲ್ಲಿ ಏಕಾಂತವನ್ನು ಕೂಡಿಸಿದಾಗ ಜೈನ ಧರ್ಮ ಅನೇಕಾಂತವಾದಾಗ್ತದೆ. ಇಲ್ಲವಂದರೆ ನೀವು ಏಕಾಂತವನ್ನು ಬಿಟ್ಟು ಅನೇಕಾಂತವನ್ನೇ ಒಂದು ಹಿಡ್ಕೊಂಡು ಹೋದರೆ ಅದು ಅನೇಕಾಂತವಾಗ್ತದೆ. ಸೊ ಅನೇಕಾಂತ ಮೈನಸ್ ಏಕಾಂತ ಈಜ್ಗಳು ಟು ಮಿಥ್ಯಾನೇಕಾಂತ. ಅನೇಕಾಂತ ನಯ ಮೈನಸ್ ಅನೇಕಾಂತ ಈಕ್ವಲ್ ಮಿಥ್ಯಾ ಏಕಾಂತ. ಅಂದರೆ ಅನೇಕಾಂತವಿಲ್ಲದ ಏಕಾಂತ ಮಿಥ್ಯಾ ಏಕಾಂತ, ಮತ್ತು ಅನೇಕಾಂತವಿಲ್ಲದ ಏಕಾಂತ ಅದು ಮಿಥ್ಯಾ ಅನೇಕಾಂತ, ಮತ್ತು ಏಕಾಂತವಿಲ್ಲದ ಅನೇಕಾಂತ ಅದು ಕೂಡ ಮಿಥ್ಯಾ ಅನೇಕಾಂತ. ಅನೇಕಾಂತ ಪ್ಲಸ್ ಏಕಾಂತ ಅಥವಾ ಏಕಾಂತ ಪ್ಲಸ್ ಅನೇಕಾಂತ ಈಕ್ವಲ್ ಅನೇಕಾಂತ. ಜೈನ ಧರ್ಮದಲ್ಲಿ ಅನೇಕಾಂತ ಇಲ್ಲ, ಅನೇಕಾಂತದಲ್ಲಿ ಅನೇಕಾಂತ ಇದೆ. ಸೊ ಇಲ್ಲಿ ಏನು ಹೇಳ್ತಾರೆ? ನಿಂಬು ಹಸಿರು ಮಾತ್ರ ಇರ್ತದೆ, ಇನ್ಯಾವುದು ಇರಲ್ಲ, ಇದು ಮಿಥ್ಯ. ಇಲ್ಲ
ಅನೇಕಾಂತ ಇದು ನಿಂಬು ಹಳದಿನೂ ಇರುತ್ತೆ, ಹಸಿರೂ ಇರುತ್ತೆ, ಎಲ್ಲನೂ ಇರುತ್ತೆ ಅಂತ ಇದನ್ನೂ ಕೂಡ ಹಠವಾಗಿ ಹೇಳುವುದು. ಇಲ್ಲ ನಿಂಬು ಹಳದಿ ಇಲ್ಲ, ಅದು ಹಳದಿನೂ ಇರುತ್ತೆ ಮತ್ತು ಹಸಿರೂ ಇರುತ್ತೆ ಅಂತ ಈ ರೀತಿ ಪ್ರಮಾಣದಿಂದ ಏಕಾಂತವಾಗಿ ಹೇಳುವುದಿದೆ ನೋಡಿ, ಇದು ಮಿಥ್ಯಾ ಅನೇಕಾಂತ ಅಂದರೆ ಮಿಥ್ಯಾ ಪ್ರಮಾಣ. ಈ ರೀತಿ ಸಮ್ಯಕ್ ಪ್ರಮಾಣ, ಮಿಥ್ಯಾ ನಯ, ಸಮ್ಯಕ್ ನಯ ಮತ್ತು ಸಮ್ಯಕ್ ಅನೇಕಾಂತಗಳು ಕೂಡಿದಾಗ ಜೈನ ಧರ್ಮದಲ್ಲಿ ಏನಾಗುತ್ತೆ, ಅನೇಕಾಂತ ಸಿದ್ಧಿ ಆಗತ್ತೆ. ಅದಕ್ಕೆ ಹೇಳಿದ್ದು ಪರಮ ಗಂಭೀರಂ ಶಾದ್ವಾದ ಅಮೋಘಲಾಂಛನಂ ಜಿಯಾ ತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಜಿನಶಾಸನ ಅಂದರೆ ಏನು? ಅನೇಕಾಂತ, ಅದು ಪರಮ ಗಂಭೀರವಾಗಿದೆ. ಮತ್ತು ಅದು ಶಾದ್ವಾದ ಅಂದರೆ ಏನು? ವಸ್ತುವನ್ನು ತಿಳಿಸುವ ಪದ್ಧತಿ ಏನಿದೆಯೋ ಆ ಅನೇಕಾಂತವಿಲ್ಲದೆ ಶಾದ್ವಾದವಿಲ್ಲದೆ ಲೋಕ ವ್ಯವಹಾರವೇ ಇಲ್ಲ. ಲೋಕ ಅಂದರೆ ಇದೇ ಲೌಕಿಕ ವ್ಯವಹಾರವು ಕೂಡ ಅನೇಕಾಂತ. ನಯ ಪ್ರಮಾಣ, ನಯ ವ್ಯವಹಾರ ನಿಶ್ಚಯವಿಲ್ಲದೆ ಜಗತ್ತಿನ ವ್ಯವಹಾರವೂ ಕೂಡ ದಿನನಿತ್ಯ ಜೀವನ ಕೂಡ ನಡೆಯುವುದಿಲ್ಲ, ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಇರಲಿ, ಇಷ್ಟು ನಾನು ಮಿಥ್ಯಾ ನಯ ಅಂದರೆ ಯಾವುದು, ದುರ್ನಯ ಅಂದರೆ ಏಕಾಂತವಾಗಿ ನಿಂಬು ಹಸಿರೇ ಇದೆ, ಹಳದಿ ಇಲ್ಲ ಅಂತ ಹೇಳುವುದು ಮಿಥ್ಯಾನಯ. ಮತ್ತು ಇಲ್ಲ ಹಳದಿ ಮಾತ್ರ ಇದೆ, ಹಸಿರು ಇಲ್ಲ, ಅಥವಾ ಹಸಿರು ಮಾತ್ರ ಇದೆ, ಹಳದಿ ಇಲ್ಲ ಅಂತ ಒಂದೊಂದು ಪಕ್ಷ ಇನ್ನೊಂದು ಪಕ್ಷವನ್ನು ನಿಷೇಧ ಮಾಡುವುದು ದುರ್ನಯ. ಇಲ್ಲ, ಈ ಅಪೇಕ್ಷೆಯಿಂದ ಮೊದಲು ಕಚ್ಚಾ ಇದ್ದಾಗ ನಿಂಬು ಏನಾಗಿತ್ತು? ಹಸಿರವಾಗಿತ್ತು. ಹಣ್ಣಾದಾಗ, ಪಕ್ವವಾದಾಗ ಅದು ಹಳದಿ ಆಯಿತು ಅಂತ ಈ ರೀತಿ ಸಾಪೇಕ್ಷವಾಗಿ ಹೇಳುವುದು ಇದು ಏನಪ್ಪ? ಇದು ಸಮ್ಯಕ್ ನಯ. ಹಾಗೆಯೇ ಪ್ರಮಾಣ ಕೂಡ ಹಾಗೇನೆ. ಸುಪ್ರಮಾಣ ಯಾವುದು, ಸಮ್ಯಕ್ ಪ್ರಮಾಣ ಯಾವುದು ಅಂದರೆ ವಸ್ತು ನಿತ್ಯವೂ ಹೌದು, ಅನಿತ್ಯವೂ ಹೌದು. ನಿಂಬು ಹಳದಿನೂ ಇರ್ತದೆ, ಆ ದೃಷ್ಟಿಯಿಂದ ಹಳದಿ, ಈ ದೃಷ್ಟಿಯಿಂದ ಹಸಿರು ಇರ್ತದೆ ಅಂತ ಎರಡೂ ಒಪ್ಪಿಕೊಳ್ಳೋದು ಅದು ಪ್ರಮಾಣ. ಆದರೆ ಹಸಿರು ಹಳದಿ ಎರಡೂ ಇರ್ತದೆ, ಹಸಿರು ಒಂದೇ ಇರಲ್ಲ, ಹಳದಿ ಒಂದೇ ಇರಲ್ಲ ಅಂತ ಈ ರೀತಿ ನಿಷೇಧ ಮಾಡುವುದು ಕೂಡ ಅದು ಸುಪ್ರಮಾಣ ಇದ್ದಿದ್ದೇನಾಗತ್ತೆ, ಕುಪ್ರಮಾಣ ಆಗ್ತದೆ. ಈ ರೀತಿ ಸಂಕ್ಷಿಪ್ತವಾಗಿ ನಿಮಗೆ ಇಲ್ಲಿ ಹೇಳಿದ್ದೀವಿ. ಇನ್ನೊಂದು ಕೊನೆಗೆ ಇಲ್ಲಿ ಏನಂದರೆ ಇನ್ನೊಂದು ಪದವಿ ಅರ್ಹಾಂತರ ವಿಶೇಷಣ ಇದೆ. ಜಿನಂ. ಹಿಂದೆ ಹೇಳಿ ಬಂದಿದ್ದ ಪ್ರಕಾರ ಜಿನಂ ಅಂದರೆ ಏನು? 18 ದೋಷಗಳನ್ನು ಗೆದ್ದವರು ಅವರೇ ಜಿನರು. ಸೊ ಸಮ್ಯಕ್ ದೃಷ್ಟಿ ಗುಣಸ್ಥಾನ 4ನೇ ಗುಣಸ್ಥಾನ ವರ್ತಿಯು, 5ನೇ ಗುಣಸ್ಥಾನ ವರ್ತಿಯು ಕೂಡ ಜಿನ. ಅಂದರೆ 4ರಿಂದ ಈ ಏನು ಒಂದು 5ನೇ ಗುಣಸ್ಥಾನ ವರ್ತಿ 4, 5 ಅವನು ಜಿನನು. ಅವನು ಇಂದ್ರಿಯವನ್ನು ಗೆದ್ದಿದ್ರಿಂದ, ಅನಂತಾನವಂದಿ ಕಷಾಯ ಮಿಥ್ಯಾತ್ವವನ್ನು ಗೆದ್ದಿದ್ರಿಂದ, ಕ್ಷಯೋಪಶಮ ಮಾಡಿದ್ರಿಂದ ಜಿನ. ಅದು ಜಗನ್ಯ ಜಿನ. ಮತ್ತು ಮುನಿಗಳು ಮೋಹವನ್ನು ನಾಶ ಮಾಡಲಿಕ್ಕೆ ಹೊರಟವರು ಅನಂತಾನವಂದಿ ಪ್ರತ್ಯಾಖ್ಯಾನವನ್ನು ಕೂಡ ನಾಶ ಮಾಡಿ ಇನ್ನೇನು ಸಂಜೀವನ ನಾಶ ಮಾಡುವಂತಹ ಮಹಾಪುರುಷಾರ್ಥದಲ್ಲಿ ಲೀನರಾಗಿದ್ದಾರೆ. ಅಂತಹ ಮಹಾ ತಪಸ್ವಿಗಳಾದ ಸಮ್ಯದೃಷ್ಟಿ ಮುನಿಗಳು ಮಧ್ಯಮ ಜಿನರು. ಮತ್ತು ಮೋಹವನ್ನು ನಾಶ ಮಾಡಿ ಕರ್ಮಗಳನ್ನು ಗೆದ್ದವರು, ಘಾತಿ ಕರ್ಮ ಇರಲಿ ಅಘಾತಿ ಕರ್ಮಗಳ ಇರಲಿ. ಅಂದರೆ ಘಾತಿ ಕರ್ಮಗಳನ್ನು ಗೆದ್ದರೆ ಅರ್ಹಂತ ಜಿನರು, ಘಾತಿ ಅಘಾತಿ ಎಲ್ಲ ಕರ್ಮಗಳನ್ನು ಗೆದ್ದರೆ ಅದು ಸಿದ್ಧ ಪರಮೇಷ್ಠಿಗಳು, ಸಿದ್ಧ ಜಿನರು, ಸಿದ್ಧ ಪರಮೇಷ್ಠಿಗಳು. ಹೀಗೆ ಅವರು ಉತ್ಕೃಷ್ಟ ಜಿನರು. ಯಾರು? ಅರ್ಹಂತ ಸಿದ್ಧರು ಉತ್ಕೃಷ್ಟ ಜಿನರು. ಆದ್ದರಿಂದ ಅವ್ರಿಗೇನು ಹೇಳ್ತಾರೆ? ಉತ್ಕೃಷ್ಟ ಜಿನೇಂದ್ರರು. ಜಿನರಲ್ಲಿ ಇಂದ್ರ ಶ್ರೇಷ್ಠರೇ ಜಿನೇಂದ್ರರು. ಜಿನರಲ್ಲಿ ಶ್ರಾವಕ ಮುನಿಗಳೆಂಬ ಜಿನರಲ್ಲಿ ಶ್ರೇಷ್ಠರಾದವರೇ ಜಿನೇಂದ್ರರು. ಶ್ರೇಷ್ಠ ಅಂದರೆ ಇಂದ್ರ ಅಂದರೆ ಶ್ರೇಷ್ಠ. ಜಿನರಲ್ಲಿ ಶ್ರೇಷ್ಠ, ಜಿನರಲ್ಲಿ ಇಂದ್ರ ಜಿನೇಂದ್ರ, ಜಿನರಲ್ಲಿ ಶ್ರೇಷ್ಠ ಜಿನೇಂದ್ರ. ಈ ರೀತಿ ನಾವಿಲ್ಲಿ ಜಿನ ಶಬ್ದದ ಅರ್ಥವನ್ನು 18 ದೋಷಗಳಿಂದ ರಹಿತರು, ಹಸಿವೆ, ಬಾಯಾರಿಕೆ ಇತ್ಯಾದಿ 18 ದೋಷಗಳಿಂದ ರಹಿತರಾದವರೇ ಜಿನೇಂದ್ರರು. ಅದಕ್ಕೆ ಇಲ್ಲಿ ಜಿನಂ ಅಂತ ಹೇಳಿದ್ದಾರೆ. ಜಿನ ಅಂತಂದಾಗ ಕೊನೆಗೆ ಸಾರವಾಗಿ ಹೇಳೋದಾರೆ, ಜಿನ ಅಂದಾಗ ಅರ್ಹಂತರು ಬರ್ತಾರೆ, ಸಿದ್ಧರು ಬರ್ತಾರೆ. ಸಿದ್ಧಂ ಎಂದಾಗ
ಸಿದ್ಧರು ಬರ್ತಾರೆ, ಅರಹಂತರು ಬರ್ತಾರೆ. ಸಕಲ ಸಿದ್ಧಿಗಳನ್ನು ಪಡೆದವರೇ ಸಿದ್ಧರು, ಆ ಸಿದ್ಧ ಪರಮೇಷ್ಠಿಗಳು. ಮತ್ತು ಮುಖ್ಯವಾಗಿ ಚಾರುಘಾತಿ ಕರ್ಮಗಳನ್ನು ನಾಶ ಮಾಡಿ ಜೀವನ ಮುಕ್ತರಾದವರು ಅವರೂ ಕೂಡ ಜಿನರು. ಸೊ ಅವರೂ ಸಿದ್ಧಿಯನ್ನು ಪಡೆದವರು, ಅವರಿಗೆ ಮತ್ತೆ ಜನ್ಮ ಮರಣಗಳಿಲ್ಲದರಿಂದ ಅರಹಂತರು ಕೂಡ ಜಿನರು. ಹೀಗಾಗಿ ನಾವಿಲ್ಲಿ ಸಂಕ್ಷಿಪ್ತವಾಗಿ ಈ 8 ವಿಶೇಷಣಗಳನ್ನು ಅಧ್ಯಯನ ಮಾಡಿದ್ದೀವಿ. ಆಮೇಲೆ ಇಲ್ಲಿ ನಮ್ಮ ಕನ್ನಡ ಟೀಕೆಯಲ್ಲಿ ನಮ್ಮ ಮಹಾಪಂಡಿತರಾದ ನಮ್ಮ ಸುಬ್ಬಯ್ಯ ಸುವೃತ ಶಾಸ್ತ್ರಿಗಳು ಬಹಳ ವಿಸ್ತಾರವಾಗಿ 12 ಇದು ಜಿನ ಅಂತ ಅನ್ನಲಿಕ್ಕೆ, ಆಮೇಲೆ 8 ವಿಶೇಷಣಗಳೇನು ಹೇಳಿ ಬಂದರು, ಇನ್ನೂ 14 ಗುಣಸ್ಥಾನಗಳ ಪ್ರಕಾರ ಇಲ್ಲಿ ಹೇಳಿದ್ದಾರೆ. ಅದು ಚರ್ಚೆ ಇಲ್ಲಿ ವಿಸ್ತಾರವಾಗಿದೆ. ಈಗ ನಾವು ಮುಂದೆ ಅವರು ಇಲ್ಲಿ ಜಿನೇಂದ್ರರ ಸ್ತುತಿ ಮಾಡಿದ್ದಾರೆ. ಇನ್ನು ಮುಂದೆ ದ್ವಾದಶಾಂಗ ಜಿನವಾನಿ ಸರಸ್ವತಿಯ ಸ್ತುತಿ ಮಾಡ್ತಾರೆ, ಗಣಧರ ಸ್ತುತಿ ಮಾಡ್ತಾರೆ. ಅದನ್ನೆಲ್ಲ ಮುಂದಿನ ವಾರ ನಾವು ನೋಡೋಣ. ಈಗ ಜಿನವಾನಿ ಸ್ತುತಿ. ಜ್ಞಾವಾನಿ ಕೆ ಜ್ಞಾನತೆ सूजे लोकालोक सोवानी मस्तक नमो सदा देत हो ढो। द्वादशांग जिनवानी सरस्वती माता सिद्धांत ग्रंथ महाकर्म सिद्धांत ग्रंथ ग्रंथादिराज षट्खंडागम महाशास्त्र की जय। जीवस्थान प्रथम खंड की जय। दर्शनाचार्य भगवान की जय। पुष्पदंत भूतबली आचार्य भगवान की जय। द्वादशांग जिनवानी सरस्वती माता की जय। देव शास्त्र गुरु की जय। जैन धर्म की जय। शुद्धात्म की जय। अहिंसा परमो धर्म की जय। आत्म धर्म की जय।